ಸಮಯ ಬೆಳಗ್ಗೆ 5:45. ಈಗ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಜನಗಳು ಇಲ್ಲೇ ಮಲಗಿದ್ದಾರೆ, ತುಂಬ ಜನ. ನೀವು ನೆಕ್ಸ್ಟ್ ಟೈಮ್ ಬರೋರಿದ್ರೆ ಅಂದರೆ ಇದು ಒಂದು ಆಪ್ಷನ್ ಐತೆ. ನಮ್ಮಲ್ಲಿ ನಾವು ರೂಮ್ ತೊಗೊಂಡು ರೆಂಟ್ ಮಾಡಿ ಅದೆಲ್ಲ 6 ಗಂಟೆಗೆ ಅಂದ್ರೆ ಅಲ್ಲಿ ಗಾಡಿ ಎಬ್ಬಿಸ್ಬಿಡ್ತಾರೆ. ಅವಶ್ಯಕತೆ ಇಲ್ಲ, ಅಲಾರ್ಮ್ ಏನು ಬೇಕಾಗಲ್ಲ, ಅವರೇ ಎದ್ದು ಬಿಟ್ಟು ಕಳಿಸ್ತಾರೆ. ಗಾಡಿ ನೋಡೋದು. ಇಲ್ಲಾಂದ್ರೆ ನಮ್ಮಲ್ಲಿ ಅದಾರ ಕೆಲವೊಬ್ರು ಒಬ್ರು ನೆಪ್ಸಂದ್ರೆ ಅವ್ರ ನೆಲ್ಸ ಅವ್ರ ನೆಲ್ಸಂದ್ರೆ ಇಲ್ಲಾಂದ್ರೆ ಆ ಥರ ಅನ್ನಂಗೆ ಇಲ್ಲ, ಹೇಳಲೇಬೇಕು. ಹೌದು, ಇಲ್ಲೇ ಸುಮಾರು ಜನ ಮಲ್ಕೊಂಡಿದ್ದಾರೆ. ಇಲ್ಲಿಂದನೇ ಎದ್ದು ಹೋಗೋದು ಆಮೇಲೆ ನೆಕ್ಸ್ಟ್. ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆ ಆಗಿದೆ. ಇಲ್ಲಿಂದ ಹೊರಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಅಂಜನಾದ್ರಿ ಬೆಟ್ಟಕ್ಕೆ. ಲೆಟ್ಸ್ ಗೋ. ಆಟೋ ಕೂಡ ಬುಕ್ ಮಾಡಿದ್ದೀವಿ. ಈಗ ಆಟೋದಲ್ಲಿ ಹೋಗೋಣ. ಇವಾಗ ವಾಕಿಂಗ್ ಅಷ್ಟೊಂದು ಜಾಸ್ತಿ ಇರಲ್ಲ ಇವತ್ತು ಮೋಸ್ಟ್ಲಿ. ಎಲ್ಲ ರೆಡಿಯಾಗಿ ಕೂತಿದ್ದಾರೆ ಇವಾಗ ಆಟೋದಲ್ಲಿ. ಲೆಟ್ಸ್ ಗೋ. ತುಂಬ ಬೇಗ ರೆಡಿ ಆಗಿಬಿಟ್ಟು ಬಂದಿದ್ದೀವಿ ಈಗ ಎಲ್ಲರೂ. ಓಕೆ, ಅಂಜನಾದ್ರಿ ಟೆಂಪಲ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಈಗ. ಅಲ್ಲಿಂದ ಬಂದು ಹತ್ತುತ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ. ಲೆಟ್ಸ್ ಗೋ ಫ್ರಮ್ ಹಿಯರ್. ಅನ್ಶಿ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್, ಆಟೋ ಎಕ್ಸ್ಪೀರಿಯನ್ಸ್? ಸ್ಲೀಪಿಂಗ್? ಓಹ್, ನೈಸ್. You woke up at 3 o'clock, right? So because of that you are tired. Okay, nice. We woke up late, so oh, it is it's far. It's okay, we can climb. ಇಲ್ಲಿ ಕಾಲು ತೊಳ್ಕೊಳ್ಳೋಕ್ಕೆ ನಲ್ಲಿ ಇದೆ. ಅಲ್ಲಿಂದ ಕಾಲು ತೊಳ್ಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡೋದು ಅಂಜನಾದ್ರಿ ಬೆಟ್ಟವನ್ನು. ಹನುಮಂತನ ಜನ್ಮಸ್ಥಳ. Need is getting rest here. For you people actually. Oh, waiting. Where is one more person? Oh. He's sitting there. This is the view from ಅಂಜನಾದ್ರಿ ಬೆಟ್ಟ. ಹಾಫ್ ವ್ಯೂ. ಇನ್ನೂ ನಾವು ಫುಲ್ ಹತ್ತಿಲ್ಲ. ಫುಲ್ ಹತ್ತಿಂದ ಇನ್ನೂ ಸೂಪರ್ ಇರುತ್ತೆ. ಈಗ ಹತ್ಕೊಂಡು ಬಂದ್ವಿ ಇಲ್ಲಿಂದ. ಲೆಟ್ಸ್ ಗೋ ಟು ದ ಟಾಪ್ ನಾವು. ಹೆಚ್ಚಾಗಿದ್ದೇವೆ ಈಗ ಆಲ್ಮೋಸ್ಟ್ ಟೆಂಪಲ್ ಟಾಪ್. ಅಲ್ಲಿಂದ ಹತ್ತು ಬಂದು ಇಲ್ಲಿಗೆ ಬಂದಿದ್ದೇವೆ. ಹಂಪಿ? ಹ್ಞೂ, ಇದನ್ನ ಕಾಣಿಸುತ್ತೆ. ಓ, ವಿರೂಪಾಕ್ಷ ಟೆಂಪಲ್ಲು. ದಿಸ್ ಇಸ್ ದ ವ್ಯೂ. ಹಾಂ, ವಿರೂಪಾಕ್ಷ ಟೆಂಪಲ್. ಅಂಜನಾದ್ರಿ ದೇವಸ್ಥಾನ ಒಳಗೆ ವಿಡಿಯೋ ಮತ್ತು ಫೋಟೋಗ್ರಫಿ ಅಲೋಡ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಹೊರಗಡೆ ಈ ಥರ ಇರ್ತದೆ. ವ್ಯೂ ಕೂಡ ಚೆನ್ನಾಗಿದೆ. ತುಂಗಭದ್ರಾ ನದಿ. ಇಲ್ಲಿ ಪೂಜೆ ಕಾಯಿ, ತೆಂಗಿನಕಾಯಿ ಎಲ್ಲ ಇಲ್ಲಿ ಇಟ್ಬೋದು. ಒಳಗಡೆ ಅಲೋ ಇಲ್ಲ, ಸೊ ಅದಕ್ಕೋಸ್ಕರ ಹೊರಗಡೆ ಕಾಯಿಗಳನ್ನ ಇಟ್ಬೋದು. ದೇವಸ್ಥಾನದಿಂದ ಸ್ವಲ್ಪ ರೈಟಿಗೆ ಬಂದರೆ ಇನ್ನೊಂದು ಎಕ್ಸಿಟ್ ಇದೆ ಈ ಕಡೆ. ಇಲ್ಲಿ ಬಂಡೆಗಳು ಎಲ್ಲ ಜಾಸ್ತಿ ಇರುವಂತಹ ಕಾರಣದಿಂದ
ಇಲ್ಲಿ ಸೂಪರಾಗಿ ಇರುತ್ತೆ. ಆ್ಯಂಡ್ ಎಕ್ಸಿಟ್ ಕೂಡ ಆಗ್ಬೋದು ಈ ಕಡೆಯಿಂದ. ಅಂಜನಾದ್ರಿ ಬೆಟ್ಟದಿಂದ ಎಕ್ಸಿಟ್ ಆಗ್ತಾ ಇದ್ದೇವೆ ಈಗ. ಇಲ್ಲಿ ಸ್ವಲ್ಪ ನೆರಳಿರಂಗಿದೆ ಎಕ್ಸಿಟ್ ಕಡೆ. ಪೈನಾಪಲ್, ಮಜ್ಜಿಗೆ ಆ್ಯಂಡ್ ಪೈನಾಪಲ್. ಯಾ ಅಲ್ಲಿ ದೋಸ್. ಈಗ ಬೇರೆ ಕಡೆಯಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಎಕ್ಸಿಟಿಂಗ್ ಫ್ರಮ್ ಡಿಫ್ರೆಂಟ್ ಲೊಕೇಶನ್. ಚೆನ್ನಾಗಿದೆ ಇಲ್ಲಿ. ಸ್ಟೆಪ್ಸ್ಗಳೆಲ್ಲ ಅಷ್ಟೊಂದು ಜಾಸ್ತಿ ಇಲ್ಲ. ಇಲ್ಲೊಂದು ದೇವಸ್ಥಾನ ಥರ ಏನಿದೆ. ಬಟ್ ಓಕೆ, ಲೆಟ್ಸ್ ಗೋ ಫ್ರಮ್ ಹಿಯರ್. ಇದು ಬ್ಯಾಕ್ ಸೈಡ್ ಎಕ್ಸಿಟ್ ಆ್ಯಕ್ಚುಲಿ. ಏಕೆಂದರೆ ಅಲ್ಲಿಂದ ಎಂಟ್ರಿ ಮತ್ತು ಇಲ್ಲಿಂದ ಎಕ್ಸಿಟ್ ಮಾಡಿದರೆ ತುಂಬ ಈಸಿ ಆಗುತ್ತೆ, ಜನಗಳಿರಲ್ಲ ಇಲ್ಲಿ. ಈಗ ಇಳಿದು ಬಂದ್ವಿ ಕೆಳಗೆ. ಅಲ್ಲಿಂದ ಮುಂದೆ ಬಂದು ಮತ್ತು ಇಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ನೋಡ್ತಾ ಇದ್ದೀವಿ. ಆ ಬೆಟ್ಟದ ಹತ್ರನೇ ತಿಂಡಿಗೆಲ್ಲ ವ್ಯವಸ್ಥೆ ಇದೆ, ತಿಂಡಿ ತಿನ್ಬೋದು ಬೇಕಾದರೆ ಇಲ್ಲಿ. ಸೊ ಇಲ್ಲಿಂದ ತಿಂಡಿ ತಿನ್ಕೊಬಿಟ್ಟು ಹೋಗೋಣ ಅಂತ ಅನ್ಕೊತಿದ್ದೀವಿ. ಈಗ ಸ್ವಲ್ಪ ಪಲಾವು ಪಡ್ಡು ಎಲ್ಲ ಮುಗೀತು. ಲೆಟ್ಸ್ ಗೋ ನಾವು. ಇದು ಹಂಪಿ ಐಲ್ಯಾಂಡ್. ಹಂಪಿ ಐಲ್ಯಾಂಡ್ ಅಲ್ಲ, ಮತ್ತೆ ಹಿಪ್ಪಿ ಐಲ್ಯಾಂಡ್. ಸಾರಿ, ಹಿಪ್ಪಿ ಐಲ್ಯಾಂಡ್. ಹಿಪ್ಪಿ ಐಲ್ಯಾಂಡ್ ಆ ಕಡೆ ಹಂಪಿ ಇದೆ, ಆ ಕಡೆ ಹಂಪಿ ಇದೆ. ಅಂಡ್ ವಿರೂಪಾಕ್ಷ ಟೆಂಪಲ್. ವಿರೂಪಾಕ್ಷ ಅಲ್ಲ, ಅದು ಬೇರೆ ವಿರೂಪಾಕ್ಷ. ಮ್ಯಾಂಗೋ. ನೀನ್ ಹೇಳಿರೋದು ವಿಡಿಯೋದಲ್ಲಿದೆ, ನೀನ್ ಹೇಳಿರೋದಿದೆ. ನೀ ಮ್ಯಾಂಗೋ. ಓ ಅಲ್ಲ, ಓ ಮ್ಯಾಂಗ್ರೋ. This is the mango forest. A few moments later. ಓಕೆ, ಬ್ಲಾಗ್ ನೋಡ್ಬೇಕು ಒಂದ್ಸರಿ. ಬ್ಲಾಗ್ ನೋಡ್ಬಿಟ್ಟು ನೋಡೋಣ. ಇದು ಹಿಪ್ಪಿ ಐಲ್ಯಾಂಡ್. ಅದೇ ಜಂಪ್ ಮಾಡ್ತಾನೆ ಈಗ. ರೆಡಿ, ಜಂಪ್. ಇದು ವಿರೂಪಾಕ್ಷೇಶ್ವರ ಟೆಂಪಲ್ ಇಂದ ಹತ್ರನೇ ಇದೆ, ಹಿಂದೆನೇ ಇದೆ ಇದು. ಆ ಕಡೆಯಿಂದ ನೋಡಿರ್ಲಿಲ್ಲ, ಈ ಕಡೆಯಿಂದ ನೋಡ್ತಾ ಇದೀವಿ. ಆ ಕಡೆಯಿಂದ ಬಂದರೆ ಬೇಕಾದ್ರೆ ಟೆಸ್ಟ್ ಮಾಡ್ತಾ ಇದ್ದಾರೆ ಡೆಪ್ತ್ ಆಫ್ ದ ವಾಟರ್. ಇಲ್ಲ ಒಂಥರ ಇದು ತುಂಗಭದ್ರಾ ನದಿ. ಸ್ವಲ್ಪ ಸಣ್ಣ ಇದೆ ನೀರು ಇಲ್ಲಿ. ಬಟ್ ಇವರು ಇಲ್ಲಿ ಜಂಪ್ ಮಾಡ್ತಿದ್ದಾರೆ, ಜಂಪಿಗೆ ಜಪಾಂಗ್. ಅಲ್ಲಿಂದ ಈಗ ಹಿಪ್ಪಿ ಐಲ್ಯಾಂಡಿಂದ ವಾಪಸ್ ಹಾಕಿ ಸ್ವಲ್ಪ ಬೇರೆ ಕಡೆ, ಈ ಕಡೆ ಇರುವಂತಹ ಪ್ಲೇಸಸ್ಗಳನ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಯಾಕೆಂದರೆ ಈ ಕಡೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿಲ್ಲ, ಆ ಕಡೆ ಪ್ಲೇಸಸ್ ತುಂಬ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇದು ಪಂಪ ಸರೋವರ. ಸದ್ಯಕ್ಕೆ ಈಗ ಪಂಪ ಸರೋವರಕ್ಕೆ ಬಂದು ಈಗ ಮೇಲೆ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹತ್ತುತ್ತಿದ್ದೀವಿ. ನೋಡೋಣ, ಇಲ್ಲಿ ವಾಲಿ ಸುಗ್ರೀವ ಅವ್ರದ್ದೆಲ್ಲ ಇದೆಯಂತೆ. ಲೆಟ್ಸ್ ಗೋ. ಅಲ್ಲಿ ಕೆಳಗಿಂದ ಇಲ್ಲಿ ಮೇಲೆತ್ತಿ ಬಂದಿದ್ದೇವೆ ಈ ಒಂದು ವ್ಯೂಗೆ. ಈ ಕಡೆ ಎಲ್ಲ ಬಂಡೆ ಇದೆ, ಬಟ್ ಈ ಕಡೆ ಪಂಪ ಸರೋವರ ಇದೆ. ಆದರೂ ಅದಾದ್ಮೇಲೆ ಬಂಡೆನೂ ಇದೆ, ಜೊತೆಗೆ ಪಂಪ ಸರೋವರ ಕೂಡ ಇದೆ. ದೊಡ್ಡ ಬಂಡೆ. ಪಂಪ ಸರೋವರ ಹೆಂಗಿದೆ? ವಾಯ್ಸ್ ಗೈಡ್ ಹೆಂಗಿದೆ ಹೇಳಿ ಸರ್? ಪಂಪ ಸರೋವರ ವಾಯ್ಸ್ ಹೋಗಿದೆ. ಯಾಕೆ ವಾಯ್ಸ್ ಹೋಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಶಬರಿ ಗುಹೆ ಇದೆ, ಇಲ್ಲಿದೆ ಶಬರಿ ಗುಹೆ. ಆಮೇಲೆ ಇದೆಲ್ಲ ಸ್ವಲ್ಪ ರೆಸ್ಟಿಂಗ್ ಪ್ಲೇಸ್ ಅಷ್ಟೇ.
ಮೇಲ್ಗಡೆ ಫೋಟೋ ತೆಗಿಯೋಕ್ಕೆ ಅಂತ ಒಂದು ಪ್ಲೇಸ್ ಮಾಡಿದ್ದಾರೆ. ಶಬರಿ ಗುಹೆ ನೋಡ್ಬೋದು ನೀವು ಇಲ್ಲಿ. ಆ್ಯಂಡ್ ಇಲ್ಲಿ ಬಂದರೆ ಇನ್ನೊಂದು ದೇವಸ್ಥಾನ ಇದೆ, ಶಿವ ದೇವಸ್ಥಾನ ಇದೆ. ಯಾ ಆಸ್ ಆಫ್ ನೌ ದಟ್ಸ್ ಇಟ್ ಹಿಯರ್. ಇಲ್ಲಿ ಮುಗಿದಿದೆ ಈಗ. ಲೆಟ್ಸ್ ಗೋ. ಈಗ ದುರ್ಗಾ ಟೆಂಪಲ್ ಹತ್ರ ಬಂದಿದ್ದೇವೆ. ಎಲ್ಲಿ ಟೆಂಪಲ್ ಅಂತ ಕಾಣಿಸ್ತಾ ಇಲ್ಲ ಇಲ್ಲಿ. ಆದರೂ ಹತ್ತುತ್ತಾ ಇದ್ದೀವಿ. ಎಲ್ಲ ಸುಸ್ತಾಗಿದ್ದಾರೆ, ಟೆಂಪಲ್ ಕಾಣಿಸ್ತಿಲ್ಲ ಅಂತ. ವೈ ವಾಟ್ ಹ್ಯಾಪನ್? ಹತ್ತುತ್ತಿದ್ದೀವಿ ಈಗ ಈ ಬಿಸಿಲಲ್ಲಿ. ಎಲ್ಲ ಹೈ ಅನ್ಕೊಂಡು ಹೈ ಆಗಿ ಹತ್ತುತ್ತಿದ್ದೀವಿ. ನೋಡೋಣ ಎಲ್ಲಿವರೆಗೂ. ಹಾಂ, ರೊಚ್ಚಿಗೆದ್ರು ಒಬ್ರು ಈಗ. ರೊಚ್ಚಿಗೆದ್ದು ನಡೀತಿದ್ದಾರೆ. ಎಲ್ಲೋ ಇದೆ ದೇವಸ್ಥಾನ, ಇನ್ನು ಕಾಣಿಸ್ತಾ ಇಲ್ಲ ಇಲ್ಲಿಂದ. ಇದು ದುರ್ಗಾದೇವಿಯ ದೇವಸ್ಥಾನ ಬೆಟ್ಟದ ಮೇಲಿದೆ. ಅಲ್ಲಿಗೆ ಹತ್ತಿ ಬಂದಿದ್ದೇವೆ ಈಗ. ಇಲ್ಲೇ ಆನೆಗುಂಡಿ ಫೋರ್ಟ್ ಕೂಡ ಹತ್ತಿರದಲ್ಲಿದೆ ಅನಿಸುತ್ತೆ. ನೋಡಬೇಕು. ಫಸ್ಟ್ ದುರ್ಗಾದೇವಿ ದೇವಸ್ಥಾನವನ್ನು ನೋಡುವ. ದುರ್ಗಾದೇವಿ ದೇವಸ್ಥಾನದಿಂದ ಮೇಲೆ ಬಂದಿದ್ದೀನಿ ಈಗ. ಇದೊಂಥರ ಫಾರೆಸ್ಟ್ ಏರಿಯಾ ಥರ ಇದೆ. ವಾಲಿ ಕೇವ್. ವಾಲಿ ಕೇವ್. ವಾಲಿ ಹೋಗಿದ್ದಂತಹ ಗುಹೆಗೆ ಎಂಟರ್ ಆಗ್ತಾ ಇದ್ದೇವೆ ಈಗ. ಇಲ್ಲಿ ಕತ್ಲೆಯಲ್ಲಿ ಏನು ಕಾಣಿಸುತ್ತೋ ಗೊತ್ತಿಲ್ಲ. ಇದೇ ಗುಹೆಯಲ್ಲಿ ವಾಲಿ ಹೋಗಿದ್ದಿದ್ದು. ಈ ಗುಹೆಯ ಎಕ್ಸಿಟ್ ಕಡೆಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಎಕ್ಸಿಟ್. ಇಲ್ಲಿ ಎಕ್ಸಿಟ್, ಅಲ್ಲಿಂದ ಎಂಟ್ರಿ, ಇಲ್ಲಿಂದ ಎಕ್ಸಿಟ್. ಇದು ನವಗ್ರಹಗಳ ಒಂದು ಜಾಗ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನವಗ್ರಹ. ಮತ್ತು ಅಲ್ಲಿ ಆಂಜನೇಯ, ಶಿವ ಎಲ್ಲ ಇದೆ. ಸುಗ್ರೀವ ಕೇವ್ ಆ ಕಡೆ ಇದೆ. ವಾಲಿ ಕೇವ್, ಸಾರಿ, ಸುಗ್ರೀವ ಅಲ್ಲ. 12 ಜ್ಯೋತಿರ್ಲಿಂಗ ಇರುವಂತಹ ಜಾಗ ಇದು. 12 ಲಿಂಗಗಳಿದ್ದಾವೆ ಇಲ್ಲಿ ಒಂದೇ ಜಾಗದಲ್ಲಿ. ವಾಪಸ್ ದುರ್ಗಾದೇವಿ ದೇವಸ್ಥಾನದಿಂದ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಲೊಕೇಶನ್ ನೋಡೋಣ ಎಲ್ಲಿ ಅಂತ. ಇಲ್ಲೇ ಹತ್ರ ಇದೆ, ಯಾಕೆಂದರೆ ತುಂಬ ನಿಯರ್ ಬೈ ಲೊಕೇಶನ್ಸ್ಗಳಿಗೆ ಮಾತ್ರ ಹೋಗ್ತಿರೋದು ನಾವು. ನೋಡುವ, ಅಲ್ಲಿ ಹೋಗಿ ಹೇಳ್ತೀನಿ ಎಲ್ಲಿ ಅಂತ. ಬಿಸಿಲಿಗೆ ಒಂದು ಸ್ವಲ್ಪ ಬಾದಾಮ್ ಮಿಲ್ಕನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಕುಡಿಯೋಣ ಅಂತ. ತುಂಬ ಬಿಸಿಲಿದೆ. ಹಿಂದೆ ಹಾಯ್. ಯಾಕೋ ಹಿಂಗೆ ಓಡಿಸ್ತಾರೆ